ಮೊಟ್ಟೆ ಹೊಡೆದು 6 ಮರಿ ಆಗಿವೆ ಯಜಮಾನ್ರೆ. ಇವಾಗ ನೋಡಿದ್ರೆ ಕೋಳಿ ಮರಿಗಳನ್ನ ಕೊಡಲ್ಲ ಅಂತ ಯಜಮಾನ್ರೆ. ಏನ್ರು ನಿಮ್ ಕೋಳಿ ಜಗಳ? ಇಂತ ಚಿಕ್ಕ ಪುಟ್ಟ ಜಗಳನ್ನೆಲ್ಲ ನಮ್ಮ ಯಜಮಾನ್ರ ಹತ್ರ ತಂದಿದ್ದೀರಲ್ಲ, ಬುದ್ಧಿಂದೇನ್ರ ನಿಮ್ಗೆ? ಅಣ್ಣ, ಕೋಳಿ ಜಗಳ ನಿನಗೆ ಸಣ್ಣದು ಅನ್ಬೋದು, ಆದ್ರೆ ಕೋಳಿನೇ ನಂಬ್ಕೊಂಡು ಬದುಕಿರೋರು ನಾವಣ್ಣ, ಅದು ನಮ್ ದೊಡ್ಡ ವಿಷಯನೇ. ರಾಜಪ್ಪ, ಸಮಸ್ಯೆ ಚಿಕ್ಕದೋ ದೊಡ್ಡದು ನಮ್ಮ ಹತ್ರ ನ್ಯಾಯ ಕೇಳ್ಕೊಂಡು ಬಂದಿದ್ದಾರೆ. ನ್ಯಾಯ ಕೊಡ್ಬೇಕಾದ್ದು ನಮ್ಮ ಕರ್ತವ್ಯ. ಹೇಳ್ರಪ್ಪ, ಏನ್ ನಿಮ್ ಸಮಸ್ಯೆ? ಯಜಮಾನ್ರೆ, ನನ್ ಜಾಗದಲ್ಲಿ ಇನ್ನೊಬ್ಬ ಬಂದ್ ಮನೆ ಕಡಿತ, ಮನೆ ನಂದೇ ತಾನೆ. ನನ್ ಜಾಗದಲ್ಲಿ ಹಿಂಗ್ ಕೋಳಿ ಬಂದ್ ಮೊಟ್ಟೆ ಇಕ್ಕಿ ಮರಿ ಆದ್ರೆ ಮರಿ ನಂದೇ ತಾನೆ. ಸಮಸ್ಯೆ ಚಿಕ್ಕದಾದ್ರೂ ಒಂಥರ ವಿಚಿತ್ರವಾಗಿದೆ. ನಿನ್ ಕೋಳಿಗಳು ನಿನ್ ಜೀವನ ಅಂದೆ, ಹಾಗಿರುವಾಗ ನೀ ಜೀವನ ಕಳ್ಕೊಳ್ಳೋದು ಸರಿಯಲ್ಲ. ನಿನಗೆ ಬೇಕಾಗಿರೋದೇನೋ ದುಡ್ಡು. ಆ ಕೋಳಿಗಳನ್ನ ಮಾರಿ ನೀನು ದುಡ್ಡು ಮಾಡ್ಕೋಬೇಕು ಅಲ್ವಾ? ಹೌದು ಯಜಮಾನ್ರೆ. ಸರಿ, ಹಾಗಾದ್ರೆ ಯಾರಿಗೂ ಅನ್ಯಾಯ ಆಗೋದು ಬೇಡ. ನಿನಗೆ ಬೇಕಾಗಿರೋದು ಕೋಳಿಗಳು. ಆ ಕೋಳಿಗಳನ್ನ ನೀನೇ ಇಟ್ಕೋ, ಇವನು ಕೊಡೋದು ಬೇಡ. ನಿನಗೆ ಬೇಕಾಗಿರೋದು ದುಡ್ಡಲ್ವಾ? ಹೌದು ಯಜಮಾನ್ರೆ. ರಾಜಪ್ಪ, ಯಜಮಾನ್ರೆ, ಆ ಕೋಳಿಗಳನ್ನ ಮಾರಿದ್ರೆ ಎಷ್ಟು ದುಡ್ಡು ಬರುತ್ತೆ ಅನ್ನೋದನ್ನ ಲೆಕ್ಕಾಚಾರ ಮಾಡಿ ಅವನಿಗೆ ದುಡ್ಡು ಕೊಟ್ಟು ಕಳಿಸಿ. ಸಂತೋಷನಾ? ಅಲ್ಲಿಗೆಲ್ಲ ಸರಿ ಹೋಯ್ತಲ್ಲ. ಇನ್ನು ಮುಂದೆ ನಾವೆಲ್ಲರೂ ಅಣ್ಣ ತಮ್ಮಂದಿರ ಹಾಗೆ ಬದುಕಬೇಕು, ಸರಿನಾ? ರಾಜಪ್ಪ, ಯಜಮಾನ್ರೆ, ದುಡ್ಡು ಕೊಟ್ಟು ಕಳಿಸಿ. ಸರಿ ಯಜಮಾನ್ರೆ. ಯಜಮಾನ್ರೆ, ನನ್ನನ್ನ ಕ್ಷಮಿಸ್ಬಿಡಿ. ಇವ್ರು ಇಷ್ಟೊತ್ತು ಇರೋ ಸತ್ಯನ ಒಪ್ಕೋತಾರೆ ಅನ್ಕೊಂಡು ನಾನ್ ಇಷ್ಟೊತ್ತವರೆಗೂ ಬಾಯಿ ಮುಚ್ಕೊಂಡ್ ಕಾದಿದ್ದೆ. ಇವ್ರು ನಾಟಕ ಆಡ್ತವ್ರೆ ಯಜಮಾನ್ರೆ. ಏನ್ ಹೇಳ್ತಿದೀಯ ಶಾಂತಮ್ಮ ನೀನು? ಹೌದು ಯಜಮಾನ್ರೆ, ಈ ನಾಯಿಗಳು ನ್ಯಾಯ ಕೇಳಕ್ ಬಂದಿಲ್ಲ, ನಿಮ್ ತವ ನಾಟಕ ಆಡ್ಕೊಂಡು ಕಾಸು ಇಸ್ಕೊಂಡು ಹೋಗಕ್ ಬಂದವ್ರೆ. ಇಷ್ಟಕ್ಕೂ ಅವನ್ ಮನೆ ಕೋಳಿ ಇವನ್ ಮನೆಗ್ ಮೊಟ್ಟೆ ಹೆಂಗಿರ್ತದೆ? ಯಾಕೆ ಅಂದ್ರೆ ಅವನ ಹತ್ರ ಇರೋದು ಹುಂಜ. ಯಜಮಾನ್ರೆ, ತಪ್ಪಾಯ್ತು ಯಜಮಾನ್ರೆ. ಯಜಮಾನ್ರೆ, ಇನ್ ಮುಂದೆ ಮಾತ್ರ ಯಾವತ್ತೂ ಸುಳ್ಳು ಹೇಳಲ್ಲ. ನನ್ನನ್ನು ಕ್ಷಮಿಸ್ಬಿಡಿ ಯಜಮಾನ್ರೆ, ಕ್ಷಮಿಸ್ಬಿಡಿ. ಅಯ್ಯೋ ದಡ್ರ, ಮೊದ್ಲೇ ಈ ಕಾಲಕ್ಕೆ ಬಿದ್ದು ದುಡ್ಡು ಬೇಕು ಅಂತ ಬೇಡ್ಕೊಂಡಿದ್ರೆ ನಿಮ್ಗೆ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತಾ ಇದ್ರು. ಆದ್ರೆ ಈ ತರ ಸುಳ್ಳು ಹೇಳಿದಿರಲ್ಲೋ, ನೋಡಿ ನಮ್ಮ ಯಜಮಾನ್ರು ಎದುರಿಗೆ ನಿಂತ್ಕೊಂಡು ಚೂರಿ ಹಾಕೋರ್ನ ಬೇಕಾದ್ರೂ ಕ್ಷಮಿಸ್ಬಿಡ್ತಾರೆ. ಆದ್ರೆ ಬೆನ್ ಹಿಂದೆ ಸುಳ್ಳು ಹೇಳೋರ್ನ, ದ್ರೋಹ ಮಾಡೋರ್ನ ಯಾವತ್ತೂ ಕ್ಷಮಿಸಲ್ಲ. ನಮ್ ತಲೆವರ್ ಮುಂದೆ ಕಷ್ಟ ಹೇಳ್ಕೊಂಡ್ರೆ ಅವರು ದೇವ್ರಾಗ್ತಾರೆ. ಅದೇ ಸುಳ್ಳು ಹೇಳಿದ್ರೆ ನಿಮ್ ಪಾಲಿಗೆ ಯಮ ಆಗ್ತಾರೆ. ಯಜಮಾನ್ರೆ, ತಪ್ಪಾಯ್ತು ಯಜಮಾನ್ರೆ. ಇನ್ ಮುಂದೆ ನಿಮ್ಮ ಹತ್ರ ಯಾವತ್ತೂ ಸುಳ್ಳು ಹೇಳಲ್ಲ. ನನಗೆ ಕ್ಷಮಿಸ್ಬಿಡಿ ಯಜಮಾನ್ರೆ. ಮಗಳು ಶಾಲೆಗೆ ಹೋಗ್ತಿದ್ದಾಳೆ, ಸ್ಕೂಲ್ ಫೀಸ್ ಕಟ್ಟಕ್ ದುಡ್ಡಿರ್ಲಿಲ್ಲ, ಅದಕ್ಕೆ ನಿಮ್ ಹತ್ರ ಬಂದು ಈ ರೀತಿ ನಾಟಕ ಮಾಡ್ಬೇಕಾಗಿತ್ತು. ದಯವಿಟ್ಟು ಕ್ಷಮಿಸ್ಬಿಡಿ ಯಜಮಾನ್ರಿ. ರಾಜಪ್ಪ, ಇವ್ರಿಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಕೊಟ್ಟು ಕಳಿಸು. ಇವರಿಬ್ರು ಮತ್ತೆ ಈ ಕಡೆ ಕಾಣಿಸ್ಕೋಬಾರ್ದು. ಮತ್ತೇನಾದ್ರೂ ಇವ್ರು ನನ್ನ ಕಣ್ಣಿಗೆ ಬಿದ್ರೆ ಸುಟ್ಟು ಹಾಕ್ಬಿಡ್ತೀನಿ. ಈ ನಿನ್ ಪರಿಸ್ಥಿತಿ ಕಾರಣ ನಿನ್ ಗಂಡ ಅಂತ ನಿಮ್ಮಪ್ಪ ಅನ್ಕೊಂಡಿದ್ದಾರೆ. ಆದ್ರೆ ನಿಜವಾಗ್ಲೂ ಈ ನಿನ್ ಪರಿಸ್ಥಿತಿ ಕಾರಣ ನಾನು. ಈ ಆಸ್ತಿ ಎಲ್ಲ ನಂದಾಗ್ಬೇಕು ಅಂತ ಯಾವುದೋ ಒಂದು ಹುಡುಗನ್ನ ಕರ್ಕೊಂಡ್ಬಂದು ನಿನ್ ಜೊತೆ ಪ್ರೀತಿ ಆಡೋ ನಾಟಕ ಮಾಡಿಸಿ ನಿನ್ ಮದುವೆ ಮಾಡಿಸ್ದೆ. ಆಮೇಲೆ ಅವನು ಓಡ್ ಹೋದ. ಅದೇ ಕೊರಗಲ್ಲಿ ನೀನು ನಿನ್ನ ಮಗು ಸಾಯ್ತೀರಾ ಅಂತ ಅನ್ಕೊಂಡಿದ್ದೆ. ನೀನು ಬದುಕಿದ್ರು ಸತ್ ಹಾಗೆ ಈ ಮನೆಗೆ ಬಂದು ಬಿದ್ದಿದ್ಯಾ. ನಿನ್ ಬಗ್ಗೆ ನನ್ಗೇನು ಚಿಂತೆ ಇಲ್ಲ. ಆದ್ರೆ ಆ ನಿನ್ ಮಗು ಇನ್ನೂ ಸಿಕ್ಕಿಲ್ಲ. ಅದ್ಯಾವ್ದೋ ಹುಡುಗ ಆ ಮಗುಗೆ ಕಾವಲಾಗಿದಾನಂತೆ.
ನಾನು ಕಳ್ಸಿರೋ ಹುಡುಗನ್ನೆಲ್ಲ ಹೊಡೆದು ಓಡಿಸಿದಾನಂತೆ. ಆದ್ರೂ ಪರವಾಗಿಲ್ಲ, ಆ ಮಗುವನು ಎಲ್ಲೇ ಇದ್ರು ಹುಡುಕ್ಸಿ ಆ ಮಗುನ ಕೊಲ್ಲಿಸ್ತೀನಿ. ಆಮೇಲೆ ನೀನ್ ತಿನ್ನೋ ಊಟಕ್ಕೆ ವಿಷ ಹಾಕೊಟ್ರೆ ನನ್ ಯಾರು ಕೇಳಲ್ಲ. ಅಯ್ಯೋ, ನನ್ ಮಗಳಿಗೆ ಹೀಗಾಗೋಯ್ತಲ್ಲ ಅಂತ ನಿಮ್ಮಪ್ಪ ಅದೇ ಕೊರ್ಗಲ್ ಸಾಯ್ತಾರೆ. ಆಮೇಲೆ ಈ ಆಸ್ತಿ ಪಾಸ್ತಿ ಎಸ್ಟೇಟ್ ಎಲ್ಲ ನಂದಾಗತ್ತೆ. ಆದಷ್ಟು ಬೇಗ ನಿನ್ ಮಗುನ ಹುಡುಕ್ಸಿ ಕೊಂದು ಬಿಡ್ತೀನಿ. ಕೇಳ್ತಾ? ನಿನಗೆ ಹೇಳ್ತಾರದು ಕೇಳಿಸ್ತಾ? ಕೇಳಿಸಿದ್ರು ಕೇಳಿಸ್ಲಿಲ್ಲ ಅಂದ್ರೂ ನಿನ್ ಕೈಲಿ ಏನೂ ಮಾಡ್ಕೊಳಕ್ಕಾಗಲ್ಲ. ಶಾಂತಮ್ಮ, ಅಂಜಲಿ ಯಾಕೋ ತಿಂಡಿ ತಿಂತಾ ಇಲ್ಲ, ನೀನ್ ತಿನ್ಸ್ತೀಯ? ಸ್ವಲ್ಪ ನೋಡು.